ಬೇಡ ಮಚಾ ಬ್ಯೂಟಿಫುಲ್ ಕಣ ಬೇಡ ಅವನ್ನ ಡಿಸ್ಟರ್ಬ್ ಮಾಡ್ಬೇಡ. ಅದಕ್ಕೆ ಕಣ್ಣು ಹೇಳೋದು, ಹೆಣ್ಣು ಅನ್ನೋದು ಒಂದು ಸಾಗರ ಇದ್ದಂಗೆ, ಆ ಸಾಗರದ ಅಲೆಯ ಹೊಡೆದಕ್ಕೆ ಮೈಕೈನೆಲ್ಲ ಪುಸ್ ಅಂತ ಹೊಟ್ಟೋಗುತ್ತೆ. ಪುಸ್ ಅಂತ ಹೊಟ್ಟೋಗುತ್ತೆ. ಲೇ, ನಾನು 12 ಗಂಟೆಗೆ ಸಾಯೋದಕ್ಕೆ ಮುಹೂರ್ತ ಇಟ್ರೆ ನೀನ್ ಅವ್ರಿಬ್ರನ್ನ ಸೇರ್ಸಕ್ ಮುಹೂರ್ತ ಇಡ್ತೀಯಲ್ಲೋ, ನೀನೇನು ಫ್ರೆಂಡಾ ಇಲ್ಲ ಪಿಂಪ? ನಮ್ಮ ವಂಶದ ಬಗ್ಗೆ ಮಾತಾಡ್ಬೇಡ. ನಿನಗೊಂದು ನಿಜ ಹೇಳ, ಹೌದು, ನಾವಿಲ್ಲಿ ಬಂದಿರೋದು ಸಾಯಕಲ್ಲ, ಅಯ್ಯುತ್ತೀರಿ ಅವರಿಬ್ಬರನ್ನು ಸೇರ್ಸೋಕೆ, ಸಾಯೋರಿಗೆ ಸ್ವರ್ಗ ತೋರಿಸಿ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಪ್ರೂವ್ ಮಾಡೋಕೆ. ಕುಟ್ರಲ್ಲ ಪಕ್ಕ. ಯಾಕೆ ಮುಖ ನಂಗೆ ಒಂಡ್ರಗಪ್ಪೆ ತರ ಮಾಡ್ಕೊಂಡಿದ್ಯಾ? ಈ ಫಿಲಾಸಫಿ ಎಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಅಯ್ಯ, ನಿನ್ ಫಿಲಾಸಫಿ ಅಷ್ಟು ಬೆಂಕಿ ನೋಡ್ ನನ್ನ ಬಾಯಲ್ಲಿ ಸರಿಯಾಗಿ ಬಂದ್ಬಿಡುತ್ತೀಗ. ಈ ಸಂಪತ್ತಿಗೆ ನನ್ನನ್ನು ಯಾಕೆ ನೀವಿಬ್ರು ಕರ್ಕೊಂಡ್ ಬಂದ್ರೆ? ನೀನೇ ಬೇತಾಳ ತರ ಹಿಂದೆ ಬಿದ್ದೆ, ಭಿಕ್ಷುಕನ ತರ ಕಾಣ್ತಾ ಇದ್ದೆ, ಎಲ್ಲ ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ನಿನ್ನನ್ನು ಜೊತೆ ಕರ್ಕೊಂಡ್ ಬಂದೆ. ಕೋತಿ ಅಲ್ಲಿ ನೋಡೋಣ, ಹುಡುಗ ಸ್ವೆಟ್ ಆಗಿ ಎಷ್ಟು ಫ್ರೆಶ್ ಆಗಿದ್ದಾನೆ. ನೀನು ಹೂವನ್ನು, ನಿನ್ನನ್ನು ನೀನು ಹುಡುಗಿನೋ ಅಂತ ಒಂದ್ ಮಾಡ್ಬಿಡ್ತೀನಿ. ನನಗೆ ಕನ್ಫರ್ಮ್ ಆಗೋಯ್ತು. ಏನು? ನೀನು ಪಕ್ಕಾ ಬಾಂಬೆ ರೆಡ್ ಲೈಟ್ ಏರಿಯಾದ. ನಾವು ಸಾಹಿತ್ಯವ ಇಲ್ಲ ಅಷ್ಟೇಳ 100% ಸಾಯ್ತೀವಿ. ವಿಜ್ಞಾನ ಐಶುಗೆ ಏನಾಯ್ತು? ಸಡನ್ ಆಗಿ ದೇವತರ ಆಡಲಲ್ಲ, ವಾಯ್ಸ್ ಕೂಡ ಚೇಂಜ್ ಆಗಿತ್ತು. ಇದ್ದಕ್ಕಿದ್ದಾನೆ ಸರಿ ಹೋದ್ಲು. ಈ ಬಂಗ್ಲಲ್ಲಿ ಏನಾದರೂ ಮೋಹಿನಿ ಕಾಟ ಇದೆಯಾ? ಹಲೋ ಹಲೋ ಬ್ರದರ್, ಯಾಕೆ ಕಂದ ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲದ ಚಿಕ್ ಮುಖ ಎಲ್ಲ ನೀರ್ ಬಿಟ್ಕೊಂಡ್ಬಿಟ್ಟದೆ. ಮಾಡೋದೆಲ್ಲ ಬಿಟ್ಬಿಟ್ಟು ಹೆಂಗ್ ಕೂತ್ಕೊಂಡು ನೋಡು. ನನ್ ಮಗನೇ ಬ್ರದರ್, ಟೈಮ್ ಆಯ್ತು, ಸತ ಬೇಡ. ಸಾವಿಲ್ಲ ಏನಿಲ್ಲ, ಹೋಗ. ಬರಲಿ ನೋಡ್ದಾ, ನಾನು ಹೇಳಿಲ್ವಾ, ಒಂದು ಸಾರಿ ಕಮಿಟ್ ಆಗ್ಬಿಟ್ರೆ ಲೇಡೀಸ್ ಮೇಲೆ ಹಂಗೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆ ಥರ ಅನುಭವಗಳು ನಮಗಾಗಿಲ್ಲ. ನಾನು ಹೇಳ್ತಾ ಇರೋದು ಗಂಡಸರ ಬಗ್ಗೆ, ಇವರ ಬಗ್ಗೆ ಅಲ್ಲ. ಚಂದು, ನಾಟಿ ಕರಿಯ ಸ್ಟೈಲೇ ಚೇಂಜ್ ಆಗೋಯ್ತು. ಪಾಕ ಬಿದ್ರೆ ಹಂಗೇನಮ್ಮ, ಸಪ್ಪೆ ಬೂದಿನೂ ಮೈಸೂರು ಪಾಕ ಆಗ್ಬಿಡ್ತು. ಈ ಚಳಿಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಇವ್ರಿಗೆ ರೂಮಲ್ಲಿ ಫುಲ್ ಹೀಟ್ ಆಗಿತ್ತಲ್ಲ, ಅದನ್ನ ಇಲ್ಲಿ ಇವನು ಆರ್ಸ್ಕೊಂತ ಕೂತಿದ್ದಾನೆ, ನಾವಿಬ್ರು ನೋಡ್ಕೊಂತ ಕೂತಿದ್ದೀವಿ ಅಲ್ವೇನೋ? ಏನ್ ಚಂದು, ಅರ್ಧಕ್ಕೆ ಬಂದ್ಬಿಟ್ಟೆ? ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ನಾ? ಅಲ್ಲ, ವರ್ಕೌಟ್ ಆಗ್ಲಿಲ್ವೇನೋ? ಅಲ್ಲ, ಹೌದು, ಮಾತಿಗೆ ಹೇಳಿದೆ. ನನಗೆ ನಿದ್ದೆ ಬರ್ತದ, ಹೋಗಿ ಮಲಗ್ತೀನಿ. ಯಾಕಪ್ಪ ಕಂದ ಮಗು, ಏನಾಯ್ತು ಇವ್ನ್ಗೆ? ಏನು ಮಾಡಕ್ಕಾಗಲ್ಲ, ಗಂಡಸ್ರೆ ಹಂಗೆ ಅಲ್ವೇನಪ್ಪ, ರಿಯಾಲಿಟಿ ಶೋ ಅಷ್ಟೇ. ಈ ಕಡೆ ಹಾಕೋ ಮಹಾರಾಜ್. ಮಹಾರಾಜ್, ಅಯ್ಯೋ ಐಶು ಹೊಡಿಲೆ. ನೋಡಬೇಕು ಅವರಿಬ್ಬರದು ಫಿಸಿಕ್ಸ್ ಕೆಮಿಸ್ಟ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗ್ತಿದೆ. ಹಿಂಗೆ ಮುಂದುವರಿತಾ ಹೋದ್ರೆ ಬಯಾಲಜಿಕಲಿ ಕೆಮಿಕಲ್ ಮಿಸ್ಟೇಕಿಂಗ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಬಂದ್ಬಿಡ್ತಾನೆ. ಅದಾಗಬೇಕು ನನಗೆ. ಹಂಗೆ ನೋಡ್ತಾ ಇರು, ಅವ್ರಿಬ್ರಿಗೂ ಫೆವಿಕಾಲ್ ಹಾಕಿ ಒಬ್ಬರನ್ನ ಬಿಟ್ಟು ಒಬ್ರು ಇರಬಾರ್ದು, ಆ ರೇಂಜ್ ಗಂಟಿಸ್ಬಿಡ್ತೀನಿ. ನೀನ್ ಮಾಡೇ ಮಾಡ್ತೀಯ. ಯಾಕೆ ಹೇಳು, ನಿನ್ನ ಕೂಲ ಕಾಸುಬೇ ಅದೇ ತಾನೆ. ನಾನು ಹೇಳ್ತಾ ಇರೋದೇನು ಗೊತ್ತಾ,
ಈ ಐಸ್ ಕಣ್ಣಿನ ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ರೆ ಆಚೆ ತೆಗೋಕೆ ಮನಸ್ಸೇ ಬರಲ್ಲ ನೋಡು. ಆ ರೇಂಜಿಗೆ ಮಾಡ್ಬಿಡ್ತೀನಿ. ನೀನ್ ಹೇಳ್ತಿರೋದು ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗಲ್ಲ ಬಿಡು. ನನ್ನ ಮಗ ನಿನ್ ತಲೆಯಲ್ಲಿ- Take it. ಐಶು ಬಿಡು. ನಾನು ಹಾಕ್ತೀನಿ. ಐಶು, ಬನ್ರಿ ಇಲ್ಲಿ, ಏನು ಬನ್ರಿ ಹೇಳ್ತೀನಿ. ಬರ ಇಲ್ಲಿ. ಏನು ನನ್ನ ಮಗನ ಗೆಟಪ್ಪೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದು ನಿಮ್ಮನ್ನ ಹೆದರ್ಸೋಕೆ. ಇದೇ ನನ್ನ ನಿಜವಾದ ಗುಡ್ ಐಡಿಯಾ ಕಣ. ಸಾರ್, ಈ ಮನೆಯಲ್ಲಿ ದೆವ್ವ ಇರೋದು ನಿಜ. ನಿನ್ನೆ ರಾತ್ರಿ ಕಣ್ಣಾರೆ ನಾನೇ ನೋಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮನ್ನು ಗೊತ್ತು ನನ್ನ ಮಗನೇ. ನೀನ್ ಹಳೆ ದೆವ್ವದ ಕತೆ ಬಿಟ್ಬಿಟ್ಟು ಯಾರ ದೆವ್ವ ಏನ್ ಕತೆ ಅಂತ ನಿಜ ಹೇಳು. ಸಾರ್, ನಿಮ್ ಜೊತೆ ಬಂದಿದ್ದಾಳಲ್ಲ ಆ ಹುಡುಗಿ, ಅವಳೇ ಸರ್ ನಿಜವಾದ ದೆವ್ವ. ಅವಳ ಹರಿಸ್ಬಿಡ್ತೀನಿ ನನ್ನ ಮಗ. ನಿಜ ಸಾರ್, ನಿನ್ನೆ ರಾತ್ರಿ ಏನ್ ನಡೀತು ಗೊತ್ತಾ? ಲೇ ಅಮಾವಾಸ್ಯೆ, ಏನೋ ಇದ್ ನಿನ್ ಗೋಳು? ಈ ದೆವ್ಗಳು ಓಡಾಡೋ ಹೊತ್ನಲ್ಲಿ ಅಕ್ಕ, ಇವತ್ತು ಒಂದಿನ ಅಕ್ಕ, ಎಲ್ಲ ಒಳ್ಳೇದಕ್ಕೋಸ್ಕರ. ಏನ್ ಒಳ್ಳೇದೋ ಏನೋ, ಇವತ್ತು ಸಂಡೇ ಡಬಲ್ ಪೇಮೆಂಟ್ ಕೊಡ್ಬೇಕು. ಕೊಡ್ತೀನಿ ಬಿಡಕ್ಕ. ಅಯ್ಯೋ, ನಿನ್ ಪೇಮೆಂಟ್ ಬೇಡ, ಏನು ಬೇಡ, ಹೋಗಲ್ಲ. ಇಷ್ಟೇ ಸರ್ ನಡೆದಿದ್ದು. ಅಲ್ಲಿಂದ ಓಡೋಗ್ಬಿಟ್ಟೆ. ಓ, ನಮ್ಮನ್ನ ಎದುರ್ಸೋಕ್ ಬಂದು ನೀನೇ ಒಂದೆರಡು ಮಾಡ್ಕೊಂಡು ಓಡೋಗ್ಬಿಟ್ಟ. ನಮ್ಮ ಮಗನೇ, ನಮ್ಮನ್ನ ಎದುರಿಸ್ಲೂ ಬೇಡ, ನಾವೆದುರೋದೂ ಇಲ್ಲ, ಈ ಮನೆಯಿಂದ ಆಚೆ ಹೋಗೋದೂ ಇಲ್ಲ. ಇನ್ನೊಂದು ಸಾರಿ ಏನಾದ್ರು ನೀನು ಐಶು ಬಗ್ಗೆ ಮಾತಾಡಿದ್ರೆ ಡಿಚ್ಚಿ ಹೊಡೆದಾಕ್ಬಿಡ್ತೀನಿ. ಏನಂತ ಅವನ್ಗೆ? ನಮ್ಮ ಐಶು ದೆವ್ವ ಅಂತೆ. ಹೌದು, ನಾನ್ ದೆವ್ವಾನೆ. ಚಂದು, ಏನಾಯ್ತು? Where are you going? ಚಂದು, ಚಂದು. ತಗೊಳಪ್ಪ ಟೆನ್ಷನ್ ಮೆಡಿಸನ್. ನನಗ್ ಬೇಡ ಕಣೋ. ನಾಳೆ ಬೆಳಗ್ಗೆ ಊರ್ಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನ್ಗೆ ಆ ದೆವ್ವದ ಕಾಟ ಬೇಕಾಗಿಲ್ಲ. ನನ್ನ ಜೊತೆ ಬರಂಗಿದ್ರಬ್ಬ, ಇಲ್ಲಾಂದ್ರೆ ಆ ದೆವ್ವದ ಕೈಯಿಂದನೇ ಸಾಯಿ. ಲೋ ಮಚ, ಅವನು ಯಾವನ ಮೆಂಟ್ಲ ನಮಗ ಹೇಳ್ದಂತ ಅವ್ನ ಮಾತು ನಂಬ್ತೇನೋ? ಲೋ, ಐಶು ದೆವ್ವ ಅಲ್ಲ ಕಣ, ನಿನ್ನನ್ನು ಕಾಪಾಡಕ್ ಬಂದಿರೋ ದೇವತೆ. ಏನ್ ಹೇಳ್ತಿದ್ಯಾ ನೀನು? ನಿಜ ಹೇಳ್ತಾ ಇದ್ದೀನಿ. ನೀನು ನಿನ್ನ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂತ ಸಾಯಕ್ ಬಂದಿದ್ಯಾ. ಅವಳು ತನ್ನ ಪ್ರೀತಿನ ದಕ್ಸ್ಕೊಳಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾಳೆ. ನೀನು ಅಂದ್ರೆ ಹುಚ್ಚುಕೋಣ ಅವಳಿಗೆ. ಲೋ, ಏನೋ ಹೇಳ್ತಿದ್ಯಾ? ನಿಜ. ನಿಮ್ ಮನೆ ಮುಂದೆ ಒಂದು ಮನೆ ಇದೆ, ಆ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿಗೆ ನೀನೊಂದು ತುಂಬಾ ಇಷ್ಟ. ನಿನ್ನ ಒಂದು ನೋಟ ಅಲ್ಲಲ್ಲ, ನಿನ್ನ ಗಾಳಿ ತನ್ನ ಮೈಗೆ ಸೋಕಿದ್ರೆ ಸಾಕು ಅಂತ ಕಾಯ್ತಾ ಇವತ್ತಿಗೂ ನಿನ್ನನ್ನೇ ಫಾಲೋ ಮಾಡ್ತಾರೋ ಒಂದು ಹುಡುಗಿ ವಿಷಯ ನಿಂಗೆ ಗೊತ್ತಾ? ಐಶು, ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿಯ ಕ್ಲಾಸ್ ಹೋಗೋಣ. ಯಾಕೆ ಡಲ್ ಆಗಿದ್ಯಾ? ಚಂದು 3 days ಇಂದ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಹಿ ಮ್ಯಾರಿಡ್ ಸಂಬಡಿ. ಹಿ ವಾಸ್ ಆಲ್ರೆಡಿ ಲವಿಂಗ್ ಸಮನ್. ನೋ ವಾಟ್? ಯಾ, ಚಂದು ಒಂದ್ ಹುಡುಗಿ ಜೊತೆ ಓಡಾಡೋದನ್ನ ನಾನೇ ನೋಡಿದೀನಿ. ಡೆಫಿನೆಟ್ ಆಗಿ ಮದ್ವೆ ಮಾಡ್ಕೊಂಡಿರ್ತಾನೆ. ಲೇ ಪೆದ್ದಿ, ನಿನ್ ವೇನಲ್ಲಿ ನೀನೇನೇನೋ ಕತೆ ಬರ್ಕೋಬೇಡ. ಚಂದು ದಿನ ಈವ್ನಿಂಗು ಅವ್ನ ಫ್ರೆಂಡ್ಸ್ ಜೊತೆಲಿ ಹುಕ್ಕಾ ಸೆಂಟರ್ಗೆ ಹೋಗೋದನ್ನ ನಾನೇ ನೋಡಿದೀನಿ ಗೊತ್ತಾ. ನೀನ್ ಹೀಗೆ ಹೆದ್ರುಕೊಂಡು ಅವನಿಗೆ ಲವ್ ಅಫೇರ್ ಇದೆ, ಮದ್ವೆ ಆಗಿದೆ ಅಂತ ಏನೇನೋ ಮಾತಾಡ್ಬೇಡ. ಅವನ್ಗೊಂದ್ ಲವ್ ಲೆಟರ್ ಬರಿ. ಇವತ್ ಕ್ಲಾಸ್ ಮುಗಿತಾ ಇದ್ದಂಗೆ ನೀನ್ ಅವನ್ಗೆ ಪ್ರಪೋಸ್ ಮಾಡು. ಪ್ರಪೋಸಾ? ಹ್ಞೂ ಕಣೆ. ನಿನ್ ಮನ್ಸಲ್ಲಿ ಏನಿದೆ ಅಂತ ಅವನ್ಗೆ ಹೇಳಿದ್ರೆ ತಾನೇ ಅವನ್ ಮನ್ಸಲ್ಲಿ ಏನಿದೆ ಅಂತ ನಿನಗ್ ಗೊತ್ತಾಗೋದು. ನಡಿ ನಡಿ, ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೇಗೆ? ಲವ್ ಅಲ್ಲಿ ಒಂದ್ ಸೀಕ್ರೆಟ್ ತಿಳ್ಕೊ. ಡೈರೆಕ್ಟ್ ಅಪ್ರೋಚ್ ಇಸ್ ದ ಬೆಸ್ಟ್ ಅಪ್ರೋಚ್. ಗೊತ್ತಾಯ್ತಾ? ಏನೋ ಮಾಡ್ತಿದ್ಯಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ಹುಡುಗಿರೆಲ್ಲ ಇಲ್ಲಿಗೆ ಬರ್ಬೋದಾ? ಏಯ್ ಬೈ ಮುಚ್ಚ, ನಂಗೆ ಗೊತ್ತು. ನೀನ್ ಎಕ್ಸ್ಟ್ರಾ ಮಾತಾಡ್ಬೇಡ. ಹೋಗಿ. ಏನಾಗಲ್ಲ, ಹೋಗಿ.
ಮಿಸ್ ಮಾಡ್ಕೊಬೇಡ. ಹೋಗಿ ಹೇಯ್! ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಅವನ್ನ ಯಾಕೆ ಗುರಾಯಿಸ್ತಾ ಇದ್ದೀರಾ? ಹೌದು, ಈ ಡ್ರೆಸ್ಗೂ ಈ ಪ್ಲೇಸ್ಗೂ ಮ್ಯಾಚ್ ಆಗ್ತಿಲ್ವಲ್ಲ? ಯಾರು ನೀವು? ಏಯ್, ಇವಳಾಗೆ ಟೆನ್ಷನ್ ಆಗವಳೆ? ಸರ್ ಅದು ಬೇಡ ಕಣೆ, ಹೋಗೋಣ. ಏನಾಗಲ್ಲ ಕಣೆ, ಅವ್ರ ಚಂದು ಫ್ರೆಂಡು, ಹೇಳ್ಕೋಬಹುದು. ಬನ್ನಿ. ಕೈ ಬಿಡು, ಬಿಡ ಕೈ. ಇವಳು ಯಾರು ಅಂತ ನೀನು ಹೇಳು. ಸರ್, ಇವಳ ಹೆಸರು ಐಶ್ವರ್ಯ ಅಂತ. ಚಂದು ಎದುರುಗಡೆ ಮನೆಯಲ್ಲೇ ಇರೋದು. ತುಂಬಾ ದಿನದಿಂದ ಚಂದುನ ಲವ್ ಮಾಡ್ತಾ ಇದ್ದಾಳೆ. ಹೇಳಕ್ ಎದುರ್ಕೋತಾ ಇದ್ದಾಳೆ ಪಾಪ ಸರ್. ಸಾಯೋ ಟೈಮಲ್ಲಿ ಒಂದು ಹೊಸ ಲವ್ ಸ್ಟೋರಿ. ಚಂದು ಪ್ಲೀಸ್ ವೇ. ಹೌದು, ಅವನು ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗೋದು ಬೇಡ ಬಿಡು. ನಿನಗೂ ಅವನಿಗೂ ಸ್ವಲ್ಪ ಏಜ್ ಗ್ಯಾಪ್ ಇದೆ, ಪರವಾಗಿಲ್ವಾ? ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಸರಿ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಅವನು ಸಿಗ್ತಾನೆ. ಹೇಳಿ ಸರ್, ಹೇಳಿ. 3 ದಿನ ನಮ್ ಜೊತೆ ನೀನು ಆಚೆ ಬರ್ತೀಯಾ? ಬರ್ತೀನಿ ಸರ್, 100%. ಮನೇಲಿ ಏನ್ ಹೇಳಿ ಬರ್ತೀಯಾ? ಏನ್ ಹೇಳ್ಬಿಟ್ಟು ಬರ್ತೀಯ? ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಸುಳ್ಳು ಹೇಳ್ತೀನಿ. ಸಿಕ್ಕಾಪಟ್ಟೆ ಫಾಸ್ಟ್ ಆಗೋಳೆ. ಸರಿ, ಒಂದು ಕೆಲಸ ಮಾಡು. ನಾಳೆ ಬೆಳಿಗ್ಗೆ 9:30ಗೆ ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರಾಜರಾಜೇಶ್ವರಿ ನಗರ ಗೇಟ್ ಮುಂದೆ ಬಂದು ನಿಂತಿರೋ. ನಾನು ನಿನ್ನೆ ಎತ್ತಾಕೊಂಡು ಹೋಗ್ತೀನಿ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಮ್ ಲೆಟ್ಸ್ ಗೋ. ನೀನು ಅವತ್ತು ಸಾಯ್ತೀನಿ ಅಂತ ಅಂದಾಗ ಅವಳು ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಂದ್ಲು. ಎಲ್ಲ ಒಟ್ಟಿಗೆ ಸುಸೈಡ್ ಮಾಡ್ಕೊಳ್ಳೋಣ ಅಂತ ನಾನೇ ನಿನ್ನ ಸುಳ್ಳೇಳಿ ಇಲ್ಲಿ ಕರ್ಕೊ ಬಂದೆ. ನಿನ್ನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಾಡಿದ್ರು ಕೆಲಸ ಮಾಡಿದಾಳೆ ಐಶು. ನಿನ್ನನ್ನ ಉಳಿಸ್ಕೊಳ್ಳೋಕೋಸ್ಕರ ತನ್ನ ಶೀಲನೆ ಅಡ ಇಟ್ಟು ಬಂಗಾರ ಕೊಣವಳು. ಚಂದು, ನೀನವಳನ್ನ ಪ್ರೀತಿಸಿಲ್ಲ ಅಂತ ಅವಳು ಗೊತ್ತಿದ್ರು ನಿನ್ನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಪ್ರತಿ ಕ್ಷಣ ಅವಳು ಪಟ್ಟ ಸಫರಿಂಗ್ಸ್ ನನಗೆ ಗೊತ್ತು. ಅದು ನಿನಗೂ ಗೊತ್ತಾಗ್ಬೇಕು. ಐಶು ಜೊತೆ ಫ್ರೆಂಡ್ಶಿಪ್ ಮಾಡೋದ ಬೇಡವಾ? ಅವಳು ನಿಜವಾಗ್ಲೂ ದೆವ್ವ ಹಿಡ್ದಿದ್ಯಾ? ಅಕಸ್ಮಾತ್ ಹಿಡ್ದಿದ್ರೆ ಬಚಾವ್ ಮಾಡೋದು ಹೇಗೆ? ಶೀಸ್ ಅ ಕ್ಯೂಟ್ ಗರ್ಲ್. ಸುಮ್ಮನೆ ಬಾರೋ. ಹೇಗೆ ಹಾಯ್ ಐಶು. ಎಂದೆಂದು ಮನದಲ್ಲಿ ನೀ. ಓಹೋ, ಏನ್ ಗೆಳೆಯ, ನಮ್ಮನ್ನೆಲ್ಲ ಬಿಟ್ಟು ಊಟ ಮಾಡ್ತಿದ್ಯಲ್ಲಪ್ಪ? ಏನಿಲ್ಲಪ್ಪ, ನಮ್ಮೋರು ಅಂತ ಮನಸ್ಸಿನಲ್ಲಿ ಇದ್ದಿದ್ರೆ ಕರಿತಿದ್ರು. ಸ್ವಲ್ಪ ಹೊಟ್ಟೆ ಹಸಿತಾಯ್ತು, ಅದಕ್ಕೆ ತಿಂತಿದ್ದೆ. ಅಂದ್ರೆ ತಮ್ಮ ಹಸಿವು ಇನ್ನೂ ತೀರಿಲ್ವೋ? ಲೈ, ನೀನು ಹೇಳಿದ್ದು ಕರೆಕ್ಟ್ ಕಣೋ. ಇವನು ಒಂಥರ ರುಚಿ ಕಂಡಬೇಕು. ತಿಂದಿದ್ದೆಲ್ಲ ಕಕ್ಕು, ಎಲ್ರಿಗೂ ಹಾಕು. ತರಲೆ ಮಾತುಗಳೆಲ್ಲ ಆಡ್ಬೇಡ ಮಹಾರಾಜ್. ಏನಿದೆ ಹಾಕೊಂಡ್ ತಿನ್ನು. ಏನಾದ್ರೂ ಉಳಿಸಿದ್ಯೇನಪ್ಪ? ನೀನ್ ಸುಮ್ಮನಿರ. ಲವ್, ನಿನ್ ಪ್ಲೇಟ್ ಚೇಂಜ್ ಮಾಡಬೇಡ. ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನಿಲ್ಲ ಐಶು, ನೀನ್ ತಿನ್ನು. ನಾನೇ ತಿನ್ಸ್ಲಾ? ಗೌರಿ, ನೋಡಿದ್ಯಾ? ಇದು ಲವ್ ಅಂದ್ರೆ. ನೀನು ಇದೀಯಾ? ನೀನ್ ಸಾರಿನಪ್ಪ, ತಟ್ಟೆಗೆ ಹೋಗಿತಾ ಇದೆಯಲ್ಲ. ತಪ್ಪಾಯ್ತು ಕಣ. ಹೋತಿ. ಬೇರೆ ತಟ್ಟೆ ಕೊಡ್ಲಾ? ಕೊಡು. ತಗೋಪ್ಪ.
ಯಾಕೋ ನಂಗೋಗ್ತಾನೆ ಗೊತ್ತಿಲ್ಲಪ್ಪ. ಐಶು ಏ ಐಶು ವಾಟ್ಸ್ ರಾಂಗ್ ವಿತ್ ದೆಮ್? ಗೊತ್ತಿಲ್ಲಪ್ಪ, ಚೆನ್ನಾಗೇ ಇದ್ನಲ್ಲ, ಸಡನ್ ಆಗಿ ಚೇಂಜ್ ಆಗ್ತಾನೆ. ನಾನೇ ಅವನ ಹತ್ರ ಹೋದ್ರೂ ದೂರ ಹೋಗ್ತಾನೆ. ಹೀಸ್ ಟ್ರೈಂಗ್ ಟು ಅವಾಯ್ಡ್ ಮೀ. ಏ ಚಂದು, ಯಾಕೋ ಹಿಂಗ್ ಮಾಡ್ತೀಯಾ? ಅವಳು ಎಷ್ಟು ಅಪ್ಸೆಟ್ ಆಗಿದಲ್ಲ ಗೊತ್ತಾ? ಅವಳು ಕೊಡಬಾರ್ದನ್ ಕೊಟ್ರು ನಿಂದೇನೋ ದಾಡಿ. ಏನ್ ಕೊಟ್ಲು? ಮುತ್ತು. ಹಾ, ಅವ್ಳು ಕೊಟ್ಲು, ನಾನು ತಗೊಂಡೆ. ಕುತ್ಕೆ ಇಟ್ಕೊಂಡು ಮೂಟೆ ಬಿಸಾಕದ್ಲು ಕಣೋ. ಏಯ್, ಅವಳು ಚಿಕ್ಕ ಹುಡುಗಿ, ನಿನ್ನ ಕುತ್ತಿಗೆ ಹಿಡಿದು ಬಿಸಾಕ್ಬಿಟ್ಲಾ? ಏಯ್, ಏನ್ ಮಾತೊಂದು ಆಡ್ತೀಯ? ಅಪ್ಪ, ನಿನ್ನ ಕೈ ಮುಗಿತೀನಿ, ನನ್ನ ಬಿಟ್ಬಿಡು. ನಾನು ಒಂಟಿಯಾಗಿರ್ಬೇಕು. ನಂಗೆ ತುಂಬಾ ಭಯ ಆಗ್ತದೆ. ಭಯ ಆದ್ರೆ ನಾನ್ ಜೊತೆಗಿರ್ತೀನಿ. ನೀನ್ ಯಾಕೆ ಒಂಟಿಯಾಗಿರ್ಬೇಕು? ನೋಡು, ನೀನೀಗ ಐಶು ರೂಮ್ ಹೋಗ್ತೀಯ, ಅವಳನ್ನ ಸಮಾಧಾನ ಮಾಡ್ತೀಯ. ನಾನಾ? ಹಾ. ಚಾನ್ಸೇ ಇಲ್ಲ. ಏಯ್, ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ ಕಣ. ಪ್ಲೀಸ್ ಕಣ, ಹೋಗಿ ಮಾತಾಡ್ಸಲ್ಲ. ಏ ಬಿಡ, ಆಗಲ್ಲ ಅಂತ ಹೇಳ್ತಿಲ್ವಾ? ಏಯ್, ಬಾರ ಏಯ್, ಬಾರ ಬಾರ ಏಯ್, ಮಚ್ಚ. ಬಿಡ, ಬಾರಲ್ಲ, ನನ್ ಮಾತ್ ಕೇಳು, ಬಿಟ್ಬಿಡು. ಬಾರ. ಏ ಬೇಡ ಕಣ, ನಾನ್ ಬರ್ತೀನೋ. ಲೇ ಲೇ ಲೇ, ಬಿಟ್ಬಿಟ್ಟು ಹೋಗ್ಬಿಡು. ಲೇ ಪ್ರವೀಣ, ಬಾಗ್ಲು ತೆಗೆಲೇ. ಯಾಕೆ ಬಂದೆ? ಹೋಗು. ನನ್ನ ನೋಡಿದ್ರೆ ದೆವ್ವ ನೋಡ್ದೋಂತರ ಭಯ ಪಡ್ತೀಯಾ? ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಲ್ಲ? ಗೆಟ್ ಲಾಸ್ಟ್. ಐ ಡೋಂಟ್ ನೀಡ್ ಟು ಟಾಕ್ ಟು ಯು. ಐಶು, ನೀನ್ ಈ ತರ ಕೋಪವಾಗಿ ನೋಡಿದ್ರೆ ನನಗೆ ಭಯ ಆಗತ್ತೆ. ನಾನೇನ್ ಕೋಪವಾಗಿ ನೋಡ್ತಾ ಇಲ್ಲ, ನನ್ ಕಣ್ಣಿರೋದೇ ಹಾಗೆ. ನಮ್ ಕಾಲೇಜ್ನಲ್ಲಿ ನನ್ ಕಣ್ಗೆ ಫ್ಯಾನ್ಸ್ ಇದ್ದಾರೆ ಗೊತ್ತಾ? ನೀನ್ ನೋಡಿದ್ರೆ ಹೋಗು, ನಾನು ನಿನ್ ಜೊತೆ ಟೂ. ಅಲ್ಲ ಐಶು, ಸಾರಿ ಐಶು. ಮೇ ಬಿ ಪ್ರಾಬ್ಲಮ್ ನಂದೇ ಆಗಿರ್ಬೇಕು, ಆದ್ರೆ ನಾನು ನೋಡಿರೋದಲ್ಲ ನಿಜನ ಅನ್ಸತ್ತೆ. ಡೆಫಿನೆಟ್ಲಿ ನನಗೇನೋ ಆಗಿದೆ. ಲವ್ ಫೇಲ್ಯೂರ್ ಆಗಿ ಅಪ್ಸೆಟ್ ಆಗಿದ್ದೀನಿ. ಅದು ಅಲ್ಲದೆ ಸಾವನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ. ಅದಕ್ಕೆ ಒಂಥರ ಭಯ. ಚಂದು, ಐಶು ಇದ್ದಾಗ ಭಯ ಯಾಕೆ? ಯು ಆರ್ ನಾಟ್ ಅ ಲೂಸರ್. ಫರ್ಗೆಟ್ ಯುವರ್ ಪಾಸ್ಟ್. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಫೀಲ್ ಮೈ ಲವ್. ಐ ಲವ್ ಯು ಚಂದು. ಐ ಲವ್ ಯು ಸೋ ಮಚ್. ಹಗ್ ಮೀ ಚಂದು. ಹಗ್ ಮೀ ಪ್ಲೀಸ್. I love you, Chandu. I love you. ಕೈ ತೆಗಿ, ತೆಗಿಯೋ! ಐಶು, ಬಣ್ಣ ಬಣ್ಣದ ಮಾತಾಡಿ ಮಂಚ ಕಳಿಸ್ಯೋ? ನಿನ್ನ ಹೊಡೆದೆ ಭಯ ಬೀಳಿಸ್ದೆ ಸಾಕಾಗ್ಲಿಲ್ವಾ? ನೀನ್ ಯಾಕೆ ಬಂದಿದ್ಯಾ ಅಂತ ವಯಸ್ಸು ಗೊತ್ತಿಲ್ಲ, ನನಗ್ ಗೊತ್ತಿದೆ. ನನಗೇನು ಗೊತ್ತಿಲ್ಲ. ಗುಳ್ಳೆ ನೋಡಿ ನನ್ನ ಮಗನೇ, ಸಾಯಕ್ಕೆ ಅಂತ ಬಂದ ನಿನಗೆ ಕಿಸ್ ಬೇಕೇನೋ? ಹುಡುಗಿ ಬೇಕೇನೋ? ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಸೂರ್ಯ ಹುಟ್ಟೋದ್ರೊಳಗೆ ಈ ಮನೆ ಬಿಟ್ಟು ಹೋದ್ರೆ ಸರಿ. ಹೋಗ್ತೀನಿ, ಪ್ಲೀಸ್ ಪ್ಲೀಸ್.
ಪ್ಲೀಸ್ ನನ್ನ ಬಿಟ್ಬಿಡು. ಮತ್ತೆ ಐಶು ಕಣ್ಣು ಬಿದ್ರೆ ನಿನ್ನ ಸಾವನ್ನ ನಿನಗೆ ತೋರಿಸ್ತೀನೋ ಆಗ್ಲಿಲ್ವೇನೋ. ನಾನು ಹೋಗ್ತೀನಿ. ಏನ್ ಗಂಡಸ್ರು ನೀವು ಹೆಂಗಸರು ತಿರುಗಿ ಬಿದ್ರೆ ನಿನ್ ಪಾಡು ನಾಯಿ ಪಾಡು.